ಹೇ ಬ್ಯೂಟಿಫುಲ್ ಸೋಲ್ಸ್, ಈ 7-7 ಪೋರ್ಟಲ್ಗೆ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ ಮಹಾಕಾಳಿಯಿಂದ ಅಂತ ನೋಡೋಣ. ಕಾರ್ಡ್ ನಂಬರ್ ಹ್ಯಾಡ್ ಮಾಡಿದ್ರೆ 3+4 7ಗೆ ಬರುತ್ತೆ. ಸೊ ಎಸ್, ಡೀಪ್ ಅನಾಲಿಸಿಸ್ ರಿಸರ್ಚ್ ಮಾಡುವಂಥ ಒಂದು ಎನರ್ಜಿಲಿ ನೀವು ಹೋಗುವಂಥದ್ದಾಗಿರುತ್ತೆ. ಮಾ ಸರಸ್ವತಿ ಕಾರ್ಡ್. ಸೊ ಈ ಒಂದು ವಿಡಿಯೋ ಯಾರಿಗೆ ಸಿಕ್ಕಿದೆ, ನೀವು ನೋಡ್ತಾ ಇದ್ದೀರಾ, ನಿಮ್ಮಲ್ಲೇ ಇರುವಂಥ ಅದ್ಭುತವಾದ ಕಲೆನ ನೀವು ತಿಳ್ಕೊಳ್ಳೋ ಶುರು ಮಾಡ್ತೀರಾ. ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಆಗುವಂಥದ್ದಾಗಿರುತ್ತೆ. ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಹೋಗ್ತೀರಾ. ನಿಮ್ಮನ್ನು ನಿಮ್ಮ ಸೋಲ್ ಜೊತೆ ರೆಕಗ್ನೈಸ್ ಮಾಡ್ತಾ ನಿಮ್ಮಲ್ಲಿ ನೀವು ಬಾರ್ನ್ ಆಗಿ ಬಂದಾಗ ತಗೊಂಡು ಬಂದಂಥ ಆ ಒಂದು ಬ್ಯೂಟಿಫುಲ್ ಆದ ಕಲೆಗಳನ್ನ, ಆ ಒಂದು ಇನ್ನರ್ ನಾಲೆಜ್ನ ನೀವು ಇವಾಗ ಆಚೆ ಎಕ್ಸ್ಪ್ರೆಸ್ ಮಾಡೋ ಶುರು ಮಾಡ್ತೀರಾ. ಯಾರೂ ಏನೂ ಇಲ್ಲದೆ ಬರಲ್ಲ. ಎಲ್ಲರಲ್ಲಿ ಏನಾದರೂ ಒಂದು ಕಲೆ ಅನ್ನೋದನ್ನ ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಜ್ಞಾನ ಅನ್ನೋದನ್ನ ತುಂಬಿ ಭಗವಂತ ಕಳಿಸಿರ್ತಾರೆ. ಪ್ರೊಬ್ಲಿ ನನಗೆ ಗೊತ್ತಿರೋ ವಿಚಾರ ಇನ್ನೊಬ್ರಿಗೆ ಗೊತ್ತಿರಲ್ಲ, ಇನ್ನೊಬ್ರಿಗೆ ಗೊತ್ತಿರೋ ವಿಚಾರ ಇನ್ನೂ ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಒಂದು ಮೆಸೇಜ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವಿವಾಗ ನಿಮ್ಮಲ್ಲಿ ಅಡಗಿರೋವಂಥ ಆ ಒಂದು ವಿಚಾರ, ಆ ಒಂದು ನಾಲೆಜ್ನ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋ ಶುರು ಮಾಡ್ತೀರಾ. ಬೇರೆಯವ್ರ ಹತ್ರ ಶೇರ್ ಮಾಡ್ತಾ ಹೋಗ್ತೀರಾ. ಅದ್ರ ಬಗ್ಗೆ ಇನ್ನೂ ಅನಾಲಿಸಿಸ್ ಮಾಡೋ ಶುರು ಮಾಡ್ತೀರಾ. ಸೊ ಮೋರ್ ಆಫ್ ಆಚೆ ಅನಾಲಿಸಿಸ್ ಮಾಡೋದಕ್ಕಿಂತ ನಿಮ್ಮಲ್ಲೇ ಇರೋವಂಥ ಆ ಒಂದು ಜ್ಞಾನನ ಹೇಗೆ ಯೂಸ್ ಮಾಡ್ಕೋಬೋದು, ಹೇಗೆ ಯುಟಿಲೈಸ್ ಮಾಡ್ಕೋಬೋದು ಅಂತ ಅನಾಲಿಸಿಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಇಟ್ ಕುಡ್ ಬಿ ಮಂಡಲ ಹಾರ್ಟ್ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಕನೆಕ್ಟ್ ಆಗ್ತಿರೋಂಥದ್ದಾಗಿದೆ. ಹಾರ್ಟ್ ಕನೆಕ್ಟೆಡಲ್ಲಿ ಮಂಡಲ ಹಾರ್ಟ್ ಇರ್ಬೋದು, ಒಂದು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಒಂದು ಬ್ಯೂಟಿ ರಿಲೇಟೆಡ್ ಆಗಿರುವಂಥದ್ದು, ಅಥವಾ ನಿಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸಲ್ಲಿ. ಸೊ ಎಷ್ಟೊಂದು ಜನಕ್ಕೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಪ್ರಾಬ್ಲಮ್ ನೀವು ಬೇರೆಯವ್ರಿಗೆ ಅದನ್ನು ಗೈಡ್ ಮಾಡೋ ಶುರು ಮಾಡ್ತೀರಾ, ಅಥವಾ ನಿಮ್ಮಲ್ಲಿ ಅದನ್ನು ಅಪ್ಲೈ ಮಾಡೋ ಶುರು ಮಾಡ್ತಾ ಹೋಗ್ತೀರಾ. ಇದರಿಂದ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ನ ಅಟ್ರಾಕ್ಟ್ ಮಾಡುವಂಥದ್ದು. ಬಟ್ ಇವಾಗ ನಿಮ್ಮಲ್ಲಿರುವಂಥ ಅದ್ಭುತವಾದ ಕಲೆಯನ್ನು ಜಗತ್ತಿಗೆ ತೋರಿಸುವಂಥ ಟೈಮ್ ಆಗಿರುತ್ತೆ. ಸೊ ಇನಿಷಿಯಲಿ ನಿಮ್ಮನ್ನು ನೀವು ಅದನ್ನು ಅರ್ಥ ಮಾಡಿಕೊಂಡು ಎಕ್ಸ್ಪ್ರೆಸ್ ಮಾಡೋ ಶುರು ಮಾಡ್ತೀರಾ. 18 ನಂಬರ್ ಕಾರ್ಡ್. ಸೊ 9ಗೆ ಬರುತ್ತೆ. ಆ್ಯಂಡ್ ಇವತ್ತು ಮಂಗಳವಾರ ಕೂಡ. ತಾರಾಮ. ನಾವು ತುಂಬ ಬಿಸ್ನೆಸ್ಸಿಗೆ ಅಂತ ಬಂದಾಗ ಮೊದಲನೇದಾಗಿ ನಾನು ಸಜೆಸ್ಟ್ ಮಾಡೋವಂಥದ್ದು, ತಾರಾನ ಒಂದು ಮಂತ್ರನ ಕೇಳಿ. ನಿಮ್ಮ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗುತ್ತೆ, ಅಬೆಂಡೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ಸೊ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ನಿಮಗೆ ಈ ಒಂದು ಕಲೆಯಿಂದ ನಿಮ್ಮಲ್ಲಿ ಅಬೆಂಡೆನ್ಸ್ ಬರುವಂಥದ್ದಾಗಿರುತ್ತೆ, ಮನಿ ಫ್ಲೋ ಆಗುವಂಥದ್ದಾಗಿರುತ್ತೆ, ಕೆರಿಯರ್ ಬಿಲ್ಡ್ ಆಗುವಂಥದ್ದಾಗಿರುತ್ತೆ, ಅಥವಾ ನಿಮ್ಮ ಒಂದು ಫೈನಾನ್ಸಸ್ ಅಥವಾ ಇದರಲ್ಲಿ ನೀವು ಬಿಸ್ನೆಸ್ ಮಾಡ್ಕೊಳ್ಳೋದು ಅಂಥದ್ದಾಗಿರುವಂಥದ್ದಾಗಿರುತ್ತೆ. ಬಟ್ ಇದರಿಂದ ನಿಮ್ಮಲ್ಲಿರುವಂಥ ಒಂದು ಜ್ಞಾನದಿಂದ ನೀವು ಸಂಪಾದನೆ ಮಾಡೋದಂತೂ ಶುರು ಆಗುವಂಥದ್ದಾಗಿರುತ್ತೆ. ಬಿಕಾಸ್ ಡಿವೈನ್ ಗೈಡೆನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಆರ್ ಆಲ್ವೇಸ್ ಪ್ರೆಸೆಂಟ್. ತಾರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪೋರ್ಟಲಿಂದ ನೀವು ಏನು ಶುರು ಮಾಡ್ತೀರಾ, ನಿಮ್ಮ ಒಂದು ಅನಾಲಿಸಿಸ್ ನಾಲೆಜ್ನ ಡೀಪಾಗಿ ಕಾಂಕರ್ ಮಾಡೋದಕ್ಕೆ, ಅದರಲ್ಲಿ ಅಮ್ಮ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಪ್ರಾಬಬ್ಲಿ ಎಷ್ಟೊಂದು ಸತಿ ನೀವು ನಿಮ್ಮದೇ ಆದಂಥ ಒಂದು ಏರಿಯಾನ ಡಿಸ್ಕವರ್ ಮಾಡೋಕ್ಕೆ ಹೋದಾಗ ಲೈಫಲ್ಲಿ ಇರೋವಂಥ ರೆಸ್ಪಾನ್ಸಿಬಿಲಿಟೀಸಿಂದನೋ ಅಥವಾ ಯಾರು ಏನಂತಾರೋ ಅಂತ ಹಿಂದೇಟ್ ಹಾಕುವಂಥದ್ದಾಗಿರುತ್ತೆ. ಅಥವಾ ನೀವು ಮಾಡ್ತೀರಾ ಅಂದಾಗಲೇ ಅದನ್ನು ತಡೆಯುವಂಥವ್ರು ತುಂಬ ಚೆನ್ನಾಗಿ ಬರುವಂಥದ್ದಾಗಿರುತ್ತೆ. ಬಟ್ ಅವ್ರು ಎಲ್ಲರಿಂದನೂ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿ ನಿಮ್ಮನ್ನು ಡಿಸ್ಕವರ್ ಮಾಡುವಂಥದ್ದಾಗಿರುತ್ತೆ. ಆ್ಯಂಡ್ ಡಿಸ್ಕವರ್ ಮಾಡಿದಂಥ ನಾಲೆಜ್ನ ಎಕ್ಸ್ಪ್ರೆಸ್ ಮಾಡ್ತೀರಾ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೆ. ಅಮ್ಮ ನಿಮಗೆ ಆ ಒಂದು ಕರೇಜ್ ಮತ್ತು ಧೈರ್ಯನ ಕೊಡುವಂಥದ್ದಾಗಿರುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವತ್ತು ಕಾಲಭೈರವಾಷ್ಟಮಿ ಕೂಡ. ಸೊ ನೋಡೋಣ ಕಾಲಭೈರವದಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ ಅಂತ. 33 number goes to 6 and Mahalakshmi. Promise of abundance, prosperity and material blessings. So exactly I saw 444 and 444 ನೀವು ಹ್ಯಾಡ್ ಮಾಡಿದ್ರೆ 3ಗೆ ಹೋಗಿ ನಿಲ್ಲುವಂಥದ್ದು ಆಗಿರುತ್ತೆ. ಸೊ ಗ್ರೋತ್ ಆಗುವಂಥದ್ದಾಗಿರುತ್ತೆ, ನಿಮ್ಮದೊಂದು ನೆಟ್ವರ್ಕಿಂಗ್ ಗ್ರೋ ಆಗುವಂಥದ್ದಾಗಿರುತ್ತೆ. ಪ್ರಾಸ್ಪರಿಟಿ ಲಕ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಿರುವಂಥದ್ದಾಗಿದೆ. ನಿಮ್ಮಲ್ಲಿರುವಂಥ ಜ್ಞಾನ. ಅಗೇನ್ ನಂಬರ್ 3 ನಾಲೆಜ್, ವಿಸ್ಡಮ್. ನಿಮ್ಮ ಲೈಫ್ ಜರ್ನಿಲಿ ನೀವು ಸಂಪಾದನೆ ಮಾಡಿದಿರುವಂಥ ವಿಸ್ಡಮ್ನ ಕೂಡ ನೀವು ಇವಾಗ ಎಕ್ಸ್ಪ್ರೆಸ್ ಮಾಡುವಂಥದ್ದಾಗಿರುವಂಥ ಟೈಮ್ ಆಗಿರುತ್ತೆ. ಆ್ಯಂಡ್ ನಂಬರ್ 3, ಸೊ ಈ ಒಂದು ವಿಡಿಯೋ ನೋಡ್ತಿರೋರು ಸ್ಟ್ರಾಂಗ್ ಆಗಿ ಆ ಒಂದು ಅದ್ಭುತವಾದ ಕಲೆನ, ಆ ಒಂದು ನಾಲೆಜ್ನ, ವಿಸ್ಡಮ್ನ ಒತ್ತಿ ತೊಗೊಂಡು ಬಂದಿದ್ದೀರಾ. ಸೊ ಇದರಿಂದ ನಿಮ್ಮ ಲೈಫಲ್ಲಿ ಅಬೆಂಡೆನ್ಸ್ ಬರುವಂಥದ್ದಾಗಿರುತ್ತೆ. ನಾನು ಹಾಗೆ ಹೇಳಿದೆ ಮನಿ ಬಿಸ್ನೆಸ್ ಮಾಡ್ತೀರಾ ಅಂತ. ಸೊ ಕಾಲಭೈರವ, ಕಾಲಭೈರವ ಅಂದಾಗ ಇಲ್ಲಿ ಸ್ಟ್ರಾಂಗ್ ಆಗಿ ಇದನ್ನು ನೋಡ್ತಿರೋರಲ್ಲಿ ಒಂದು 60 to 70% ಫಿಮೇಲ್ಸೇ ಆಗಿದ್ದೀರಾ. ಈ ಒಂದು ವೈಬ್ರೇಷನ್ ಬರ್ತಿರೋವಂಥದ್ದಾಗಿದೆ. ನಿಮ್ಮಲ್ಲಿ ಇರೋವಂಥ ಆ ಭೈರವ ಅಥವಾ ಮ್ಯಾಸ್ಕ್ಯುಲನ್ ಎನರ್ಜಿನ ಇವಾಗ ಅವರು
ಆ್ಯಕ್ಟಿವೇಟ್ ಮಾಡೋದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜಾಗೃತಿ ಮಾಡುವಂಥದ್ದಾಗಿರುತ್ತೆ. ಅಂದರೆ ಆ ಕರೇಜ್, ಆ ಧೈರ್ಯನ ಕೊಡುವಂಥದ್ದಾಗಿರುತ್ತೆ. ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ, ಮಾಡು ಅನ್ನೋ ರೀತಿ. ಸೊ ಅದರಿಂದಾಗಿ ನಿಮ್ಮ ಲೈಫಲ್ಲಿ ಪ್ರಾಮಿಸ್ ಆಫ್ ಅಬೆಂಡೆನ್ಸ್, ಪ್ರಾಸ್ಪರಿಟಿ, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ನೀವು ಅನ್ಸ್ಕೊಂಡಂಥ ಆ ಒಂದು ಲಕ್ಸುರಿಯಸ್ ಲೈಫ್ ಸ್ಟೈಲ್, ಎಕ್ಸಾಕ್ಟ್ಲಿ 6 ಸೊ ಆ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಅಬೆಂಡೆನ್ಸ್ ನಿಮ್ಮ ಲೈಫಲ್ಲಿ ಬರ್ತಿರೋ ಅಂಥದ್ದಾಗಿರುತ್ತೆ. ಸೊ ಇನ್ನು ಮಿಕ್ಕಿದ 30-40% ಏನು ಪೀಪಲ್ ಹುಡುಗರು ನೋಡ್ತಾ ಇದ್ದೀರಾ, ನೀವು ಕೂಡ ನಿಮ್ಮಲ್ಲಿದ್ದಂಥ ಕರೇಜ್ನ ಆ ಫೀಲ್ಡಲ್ಲಿ ಹೋಗೋಕ್ಕೆ ಒಂದು ದಾರಿದೀಪ ಆಗುವಂಥದ್ದಾಗಿರುತ್ತೆ. ಕಾಲಭೈರವರ ಒಂದು ಬ್ಲೆಸ್ಸಿಂಗ್ಸಿಂದ ಆ ಭಯನ ಆಚೆ ಬಂದು ಮುಂದೆ ಹೋಗುವಂಥದ್ದು ಆಗಿರುತ್ತೆ. ಒಂದು ಮೆಸೇಜ್ ನಿಮಗೆ ರೆಸೊನೇಟ್ ಆಗಿದ್ದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಕಾಲಭೈರವ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕ್ಲೇಮ್ ಮಾಡಿ ಅವ್ರಿಗೆ ನಿಮ್ಮ ಗ್ರ್ಯಾಟಿಟ್ಯೂಡ್ನ ತೋರಿಸಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ಫಾಲೋಡ್ ವಿತ್ ಇವತ್ತು ಆಂಜನೇಯ ಸ್ವಾಮಿಯ ಒಂದು ಬ್ಲೆಸ್ಸಿಂಗ್ಸ್ನ ಕೃಪೆಯ ಒಂದು ರೀಡಿಂಗ್ ಮಾಡುವಂಥದ್ದಾಗಿದೆ. ಈ ವಿಡಿಯೋ ಸಿಕ್ಕಿದೆ ಅಂದರೆ ಆ ವಿಡಿಯೋನು ಕೂಡ ನೋಡಿ, ಅದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಹೊಸ ಜರ್ನಿಗೆ ಏನು ಗೈಡೆನ್ಸ್ ಬೇಕು ಅಂತ ತೆಗೆಯುವಂಥದ್ದಾಗಿರುತ್ತೆ. ಐ ಹೋಪ್ ಆ ಒಂದು ರೀಡಿಂಗ್ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಬಾಯ್.